ಈ ಬಾರಿ ಸೆಪ್ಟೆಂಬರ್ 22ರಿಂದ 11 ದಿನಗಳ ಅದ್ದೂರಿ ದಸರಾ ಉತ್ಸವವನ್ನು ಆಚರಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಕೋವಿಡ್ ಕಾರಣಗಳಿಂದಾಗಿ 2020ರಿಂದ ದಸರಾ ಉತ್ಸವಕ್ಕೆ ಮಂಕು ಕವಿದಿತ್ತು. ಈ ನಿಟ್ಟಿನಲ್ಲಿ 11 ದಿನಗಳ ಅದ್ದೂರಿ ದಸರಾವನ್ನು ಹಿಂದೆಂದಿಗಿಂತ ಭಿನ್ನವಾಗಿ ಆಚರಿಸಲು ಸರ್ಕಾರ ಮುಂದಾಗಿದೆ. 10 ಲಕ್ಷಕ್ಕೂ ಅಧಿಕ ಮಂದಿ ಈ ಬಾರಿಯ ದಸರಾದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಉತ್ತಮ ಮಳೆಯಾಗ್ತಾ ಇದ್ದು 40 ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿ ಕೆಆರ್ಎಸ್ ಅಣೆಕಟ್ಟು ತುಂಬಿ ತುಳುಕ್ತಾ ಇರುವುದು ಸರ್ಕಾರದ ಉತ್ಸಾಹಕ್ಕೆ ವಿಶೇಷ ಕಾರಣ ಆಗಿದೆ. ದಸರಾದ ಚಾರಿತ್ರಿಕ, ಧಾರ್ಮಿಕ, ಸಾಂಸ್ಕೃತಿಕ ಹಿನ್ನೆಲೆಯನ್ನು ಎತ್ತಿ ಹಿಡಿಯುವ ಬಗೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಬಗ್ಗೆ ಅಧಿಕಾರಿಗಳಿಗೆ ಸರ್ಕಾರ ಸೂಚನೆ ನೀಡಿದೆ. ಶೀಘ್ರದಲ್ಲೇ ಉದ್ಘಾಟಕರ ಹೆಸರನ್ನು ಅಂತಿಮಗೊಳಿಸಲಾಗುತ್ತೆ ಅಂತ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ದಸರಾ ಕೇವಲ ಐತಿಹಾಸಿಕ, ಸಾಂಸ್ಕೃತಿಕ ಹಿನ್ನೆಲೆಯಿಂದಷ್ಟೇ ಅಲ್ಲ, ಪ್ರವಾಸೋದ್ಯಮದ ದೃಷ್ಟಿಯಿಂದಲೂ ಕರ್ನಾಟಕದ ಪಾಲಿಗೆ ಬಹಳ ಮುಖ್ಯವಾಗಿದೆ. ದಸರಾದ ನೆಪದಲ್ಲಿ ವಿಶ್ವಮಟ್ಟದ ಪ್ರೇಕ್ಷಕರನ್ನ ಕರ್ನಾಟಕಕ್ಕೆ ಆಕರ್ಷಿಸಲು ಸಾಧ್ಯವಾಗುತ್ತೆ. ಮೈಸೂರಿನ ಇತಿಹಾಸದ ಜೊತೆಗೆ ಕರ್ನಾಟಕದ ಇತರ ಪ್ರೇಕ್ಷಣೀಯ ಸ್ಥಳಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯಿಸೋಕೆ ದಸರಾ ಉತ್ಸವದ ಮೂಲಕ ಸಾಧ್ಯವಾಗಬೇಕು. ಇದೇ ಸಂದರ್ಭದಲ್ಲಿ ಲಕ್ಷಾಂತರ ಜನ ಸೇರುವ ಸ್ಥಳದಲ್ಲಿ ನೂಕುನುಗ್ಗಲು ಸಂಭವಿಸಿದ್ರೆ ಅದರ ಅಂತಿಮ ಪರಿಣಾಮ ಏನಾಗಬಹುದು ಅನ್ನೋದನ್ನ ಇತ್ತೀಚೆಗಷ್ಟೇ ನಾವು ಕಣ್ಣಾರೆ ನೋಡಿದ್ದೀವಿ. ಆರ್ಸಿಬಿ ವಿಜಯೋತ್ಸವ ಅಂತಿಮವಾಗಿ ಹಲವರ ಸಾವು ನೋವುಗಳಲ್ಲಿ ಮುಕ್ತಾಯ ಕಾಣ್ತು. ಇಂತಹ ಯಾವುದೇ ಅನಾಹುತಗಳು ಸಂಭವಿಸದಂತೆ ದಸರಾ ಉತ್ಸವದಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸುವುದು ಅತ್ಯಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಬಾರಿ ದಸರಾದಲ್ಲಿ ಆನೆಗಳನ್ನು ಬಳಸುವ ಬಗ್ಗೆ ರಾಜ್ಯ ಸರ್ಕಾರ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬರಬೇಕಾಗಿದೆ. ಲಕ್ಷಾಂತರ ಜನ ಸೇರುವಲ್ಲಿ ಮನೋರಂಜನೆಗಾಗಿ ಆನೆಗಳನ್ನು ಬಳಸೋದು ಎಷ್ಟು ಸರಿ ಅನ್ನೋ ಕುರಿತಂತೆ ಚರ್ಚೆಗಳು ನಡೀತಾನೆ ಇವೆ. ಕೇರಳದಲ್ಲಿ ಆನೆಗಳನ್ನು ಬಂಧಿಸಿಟ್ಟು ಸಾಕ್ತಿರುವ ಬಗ್ಗೆ, ಜಾತ್ರೆಗಳಲ್ಲಿ ಆನೆಗಳು ನಡೆಸಿದ ದಾಂಧಲೆಗಳನ್ನು ಮುಂದಿಟ್ಟುಕೊಂಡು ಅಲ್ಲಿನ ಹೈಕೋರ್ಟ್ 2024ರಲ್ಲಿ ತೀರ್ಪನ್ನು ನೀಡಿದೆ. ದೇವಸ್ಥಾನಗಳಲ್ಲಿ ಆನೆಗಳ ಬಳಕೆಯ ಬಗ್ಗೆ ತನ್ನ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದ ಹೈಕೋರ್ಟ್, ಆನೆಗಳು ಧಾರ್ಮಿಕ ಅಗತ್ಯವಲ್ಲ, ಆಡಳಿತ ಮಂಡಳಿಯ ಪೈಪೋಟಿಯೇ ಆನೆಯ ಬಳಕೆಗೆ ಮುಖ್ಯ ಕಾರಣ. ಉತ್ಸವಗಳಲ್ಲಿ ಆನೆಗಳನ್ನು ಬಳಸುವ ಸಂದರ್ಭಗಳಲ್ಲಿ ಅವುಗಳಿಗೆ ಗರಿಷ್ಠ ಹಿಂಸೆಯನ್ನ ನೀಡಲಾಗುತ್ತೆ. ಇದನ್ನ ನಿಲ್ಲಿಸಬೇಕು ಅಂತ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿತ್ತು. ಹಲವು ಉತ್ಸವಗಳಲ್ಲಿ ಆನೆಗಳು ನಡೆಸಿದ ದಾಂಧಲೆಯ ಕಾರಣದಿಂದ ಅಪಾರ ನಾಶ, ನಷ್ಟ ಉಂಟಾಗಿರುವುದನ್ನು ಹೈಕೋರ್ಟ್ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡಿತ್ತು. ಸಾವಿರಾರು ಜನ ಸೇರುವ ಸ್ಥಳದಲ್ಲಿ ಆನೆಗಳು ದಾಂಧಲೆ ನಡೆಸಿದ್ರೆ ಅದಕ್ಕೆ ಯಾರ್ ಹೊಣೆ ಅಂತ ಕೇಳಿತ್ತು. ತಮಿಳುನಾಡಿನಲ್ಲೂ ಆನೆಗಳ ವ್ಯಾಪಕ ಬಳಕೆ ಇದೆ. ಸರ್ಕಸ್ಗಳಲ್ಲಿ ಆನೆಗಳಿಗೆ ನೀಡುವ ಚಿತ್ರಹಿಂಸೆಗಳಿಗಿಂತ ಇಲ್ಲಿ ಭಿನ್ನವಾಗೇನೂ ಇಲ್ಲ. ಆನೆಗಳನ್ನ ಪಳಗಿಸುವ ನೆಪದಲ್ಲಿ ನೀಡುವ ಚಿತ್ರಹಿಂಸೆ, ಸಂಕಲೆಗಳಲ್ಲಿ ಅವುಗಳನ್ನ ಬಂಧಿಸಿಟ್ಟು ನಡೆಸುವ ದೌರ್ಜನ್ಯಗಳ ಬಗ್ಗೆ ಕೇರಳ ಹೈಕೋರ್ಟ್ ತನ್ನ ಆದೇಶದಲ್ಲಿ ತೀವ್ರ ಕಳವಳ ವ್ಯಕ್ತಪಡಿಸಿತ್ತು. ಇತ್ತೀಚೆಗೆ ಒಡಿಶಾದಲ್ಲಿ ನಡೆದ ಜಗನ್ನಾಥ ರಥಯಾತ್ರೆಯಲ್ಲಿ ಕಾಲ್ತುಳಿತ ಸಂಭವಿಸಿ 3 ಜನ ಮೃತಪಟ್ಟರು. ಈ ಸಂದರ್ಭದಲ್ಲಿ ಪರಿಸ್ಥಿತಿ ಹದಗೆಡೋಕೆ ಕೇವಲ ಕಾಲ್ತುಳಿತ ಮಾತ್ರ ಕಾರಣ ಅಲ್ಲ, ಅಲ್ಲಿ ಬಳಸಲ್ಪಟ್ಟಿದ್ದ ಆನೆಗಳು ಇದ್ದಕ್ಕಿದ್ದಂತೆ ಹುಚ್ಚೆದ್ದು ಓಡತೊಡಗಿದ್ವು. ಇದರಿಂದ ಮತ್ತಷ್ಟು ಅನಾಹುತಗಳು ಸಂಭವಿಸಿದ್ವು. ಮೈಸೂರಿನ ಜಂಬೂ ಸವಾರಿಗೆ ತರಬೇತಿ ನೀಡಿರುವ ಆನೆಗಳನ್ನ ಬಳಸಲಾಗತ್ತೆ ನಿಜ, ಆದ್ರೆ ಆನೆಗಳ ಸ್ವಭಾವದ ಬಗ್ಗೆ ಭರವಸೆ ಏನೂ ಇಲ್ಲ. ಒಂದು ವೇಳೆ ಆ ಜನಸಮೂಹದ ಮಧ್ಯೆ ಆನೆಗಳು ಯಾವುದೋ ಕಾರಣಕ್ಕೆ ಹುಚ್ಚೆದ್ದು ಬಿಟ್ರೆ ಅಲ್ಲಿ ಸಂಭವಿಸಬಹುದಾದ ನೂಕುನುಗ್ಗಲು, ಜನರ ಹಾಹಾಕಾರ, ಕಾಲ್ತುಳಿತ ಇತ್ಯಾದಿಗಳನ್ನ ಕಲ್ಪನೆ ಮಾಡಿಕೊಳ್ಳೋದಕ್ಕೂ ಅಸಾಧ್ಯ. ಅದಕ್ಕೆ ಯಾರನ್ನ ಹೊಣೆ ಮಾಡೋದು? ಮಾವುತರನ್ನ? ಲಕ್ಷಾಂತರ ಜನ ಸೇರುವಲ್ಲಿ ಆನೆಯಂತಹ ವನ್ಯಜೀವಿಯನ್ನ ಬಳಸಿದ ಜಿಲ್ಲಾಡಳಿತ ಮತ್ತು ಸರ್ಕಾರವೇ ಅದರ ಹೊಣೆಯನ್ನ ಹೊತ್ಕೊಳ್ಬೇಕಾಗತ್ತೆ. ಈಗಾಗಲೇ ಸಂಭವಿಸಿರುವ ಬೆಂಗಳೂರಿನ ಕಾಲ್ತುಳಿತ ದುರಂತದ ಆಘಾತಗಳಿಂದ ಕರ್ನಾಟಕ ಇನ್ನೂ ಚೇತರಿಸಿಕೊಂಡಿಲ್ಲ. ಹೀಗಿರುವಾಗ ಲಕ್ಷಾಂತರ ಜನ ಸೇರುವ ದಸರಾ ಉತ್ಸವದಲ್ಲಿ ಆನೆಗಳನ್ನ ಬಳಸಿ ಮತ್ತೊಮ್ಮೆ ಅನಾಹುತಗಳನ್ನ ಮೈಮೇಲೆ ಎಳೆದುಕೊಳ್ಳೋದು ಎಷ್ಟು ಸರಿ? ಈ ಬಗ್ಗೆ ಸರ್ಕಾರ ಗಂಭೀರವಾಗಿ ಯೋಚಿಸಬೇಕು. ಭಾರತದಲ್ಲಿ ವನ್ಯಜೀವಿ ಕಾಯ್ದೆ ಹೆಸರಿಗಷ್ಟೇ ಇದೆ. ವನ್ಯಜೀವಿ ಕಾಯ್ದೆಯನ್ನ ಬಡ ಆದಿವಾಸಿಗಳನ್ನ, ಕರಡಿ, ಕೋತಿಯಾಡ್ಸೋರನ್ನ ಬೆದರಿಸೋಕೆ ಬಳಕೆ ಮಾಡಲಾಗ್ತಿದೆ. ಅಪರೂಪಕ್ಕೆ ಯಾವನೋ ನಟನ ಕೊರಳಲ್ಲಿ ಹುಲಿಯುಗುರು ಕಂಡ್ರೆ ಮಾಧ್ಯಮಗಳು ಸುದ್ದಿ ಮಾಡುತ್ತೆ. ಹಾಗೆಯೇ ಜನರ ಮೌಢ್ಯ, ಬೇಜವಾಬ್ದಾರಿ ಶೋಕಿಗಳಿಗೆ ಹುಲಿ, ಕರಡಿಗಳು ಬಲಿಯಾಗ್ತಿರೋದನ್ನಷ್ಟೇ ವೈಭವೀಕರಿಸಲಾಗ್ತಿದೆ. ದೇವಸ್ಥಾನಗಳಲ್ಲಿ, ಉತ್ಸವ ಜಾತ್ರೆಗಳಲ್ಲಿ ಆನೆಗಳನ್ನ ಬಳಸೋದನ್ನ ಸಹಜ ಅನ್ನುವಂತೆ ಸ್ವೀಕರಿಸಲಾಗ್ತಿದೆ. ಮಾತ್ರವಲ್ಲ, ಇದನ್ನ ಬಹಿರಂಗವಾಗಿಯೇ ಸಮರ್ಥನೆ ಮಾಡಲಾಗುತ್ತೆ. ದೇವಸ್ಥಾನಗಳು ತಮ್ಮ ಜಾತ್ರೆಯನ್ನ, ಉತ್ಸವವನ್ನ ಅಂದ ಕಾಣಿಸೋಕೆ ಆನೆಗಳನ್ನ ಬಳಸಬಹುದಾದ್ರೆ, ಕರಡಿ ಆಡ್ಸೋರು, ಕೋತಿ ಆಡ್ಸೋರು ತಮ್ಮ ಹೊಟ್ಟೆಪಾಡಿಗಾಗಿ ವನ್ಯಪ್ರಾಣಿಗೆ ತರಬೇತಿ ನೀಡಿ ಅವುಗಳನ್ನ ಯಾಕೆ ಆಡಿಸಬಾರದು? ಭಾರತೀಯರು ಆನೆಗಳನ್ನ ಅತ್ಯಂತ ಪೂಜನೀಯವಾಗಿ ಕಾಣ್ತಾರೆ. ಆನೆ ಭಾರತದ ಘನತೆಯಾಗಿದೆ. ಇಂತಹ ಆನೆಗಳನ್ನ ಭಾರತದಷ್ಟು ನಿಕೃಷ್ಟವಾಗಿ ಯಾವ ದೇಶವೂ ನಡೆಸೋದಿಲ್ಲ ಅಂತ ಅಧ್ಯಯನ ವರದಿ ಹೇಳುತ್ತೆ. ನಾವೆಲ್ಲರೂ ದಸರಾದಲ್ಲಿ ಜಂಬೂ ಸವಾರಿಯನ್ನ ಸಂಭ್ರಮದಿಂದ ಕಣ್ತುಂಬಿಕೊಂಡಿದ್ದೇವೆ. ಆದ್ರೆ ಈ ಜಂಬೂ ಸವಾರಿಗೆ ಬಳಕೆಯಾದ ಆನೆಗಳ ಕಣ್ಣಿನಲ್ಲಿ ಆ ಸಂಭ್ರಮ ಇತ್ತ? ಆ ಜಂಬೂ ಸವಾರಿ ಸಂದರ್ಭದಲ್ಲಿ ಆನೆಗಳೇನಾದ್ರೂ ಸಿಡಿದೆದ್ರೆ ನಮ್ಮ ಸಂಭ್ರಮಗಳೆಲ್ಲ ನುಚ್ಚು ನೂರಾಗಬಹುದು. ಸುರಕ್ಷತೆಯ ದಸರಾ ಆಚರಣೆ ಇಂದಿನ
ಅಗತ್ಯವಾಗಿದೆ. ಅದ್ದೂರಿ ಜಂಬೂ ಸವಾರಿಗಾಗಿ ಜನರ ಪ್ರಾಣವನ್ನ ಒತ್ತೆ ಇಡೋದು ದುಸ್ಸಾಹಸವೇ ಸರಿ. ಆದ್ರಿಂದ ದಸರಾ ಉತ್ಸವದಲ್ಲಿ ಆನೆಗಳ ಬಳಕೆಯನ್ನ ನಿಷೇಧಿಸುವ ಐತಿಹಾಸಿಕ ನಿರ್ಧಾರಕ್ಕೆ ಸರ್ಕಾರ ಇನ್ನಾದ್ರೂ ಮುಂದಾಗಬೇಕು. ಆನೆಗಳ ಮೇಲೆ ನಡೆಯುವ ದೌರ್ಜನ್ಯಗಳಿಗೂ ಜಂಬೂ ಸವಾರಿಯ ಹೆಸರಲ್ಲಿ ನಡೀತಿರುವ ರಾಜಪ್ರಭುತ್ವದ ವೈಭವೀಕರಣಕ್ಕೂ ಈ ಮೂಲಕ ಏಕಕಾಲದಲ್ಲಿ ಕೊನೆ ಹಾಡಬೇಕಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.